ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ 11th ಎಪಿಸೋಡಿನ ಒಂದು ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಪಿಸೋಡ್ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸು. ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಿಗ್ ಬಾಸ್ ಹೌಸ್ ಮೇಲೆ ಇದ್ದಂತಹ ಏನೋ ಒಂದು ಕೇಸ್ ಇತ್ತಲ್ವ, ಪರಿಸರ ಮಾಲಿನ್ಯ ಕೇಸು, ಅದೆಲ್ಲದೂ ಕೂಡ ಕ್ಲಿಯರ್ ಆಗಿ ಇವತ್ತಿನ ನಿಮಗೆ ಸೂಪರ್ ಡೂಪರ್ ಆಗಿ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಬಿಗ್ ಪ್ರೋಮೋ ಎಪಿಸೋಡು ಎಂದಿನಂತೆ ಬರ್ತಾ ಇರುತ್ತೆ. ನಿಜವಾಗ್ಲೂ ಇದು ಗುಡ್ ನ್ಯೂಸ್ ಏನೇ. ಅದೇ ನಾನು ನಿಮ್ಗೆ ಹೇಳಿದೆ, ಬಿಗ್ ಬಾಸನ್ನು ಸ್ಟಾಪ್ ಮಾಡುವಂಥ ಕೆಪಾಸಿಟಿ ಯಾರಿಗೂ ಇಲ್ಲ, ಅದನ್ನು ಮಾಡೋಕ್ಕಾಗೋದು ಇಲ್ಲ. ಓಕೆ, ಎಪಿಸೋಡಿಗೆ ಬರೋಣ. ಬುಧವಾರದ ಎಪಿಸೋಡ್ ಏನಿದೆ 11th ಎಪಿಸೋಡ್ ಆಯಿತಾ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ 11th ಎಪಿಸೋಡು ಬುಧವಾರ ತುಂಬ ಚೆನ್ನಾಗಿ ಬಂತು ಎಪಿಸೋಡು. ಎಲ್ಲರೂ ಬಿಗ್ ಬಾಸು ಏನು ಮುಗ್ದೋಯ್ತಾ ಹಾಗೆ ಹೀಗೆ ಅಂತೇಳಿ ತುಂಬ ಜನ ಆಯಿತಾ ಏನೇನೋ ಅಂದ್ಕೊಂಡಿದ್ರು. ಬಟ್ ಎಪಿಸೋಡ್ ಮಾತ್ರ ಸೂಪರಾಗಿ ಬಂತು. ಎಪಿಸೋಡಲ್ಲಿ ಕಂಟೆಂಟ್ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ಆಯಿತಾ, ಕಂಟೆಂಟ್ ಕೊಡಬೇಕಲ್ಲ ಅಂತೇಳಿ ಓವರ್ ಆ್ಯಕ್ಷನ್ ಮಾಡಿ ದಬ್ಬಾಳಿಕೆ ಮಾಡಿ ಕಂಟೆಂಟ್ ಕೊಡೋರು ಒಂದು ಸ್ವಲ್ಪ ಜನ. ಓಕೆ, ನಾವು ಈಗ ಮಾಡೋದ್ರಿಂದ ನಾವು ಹೊರಗಡೆ ನಮಗೆ ಒಂದು ಜನಪ್ರಸಿದ್ಧಿ ಸಿಗುತ್ತೆ, ನಾವು ಬಿಗ್ ಬಾಸ್ ಮನೇಲಿ ಹೆಚ್ಚು ಕಾಲ ಇರ್ತೀವಿ ಅನ್ನೋದು ನಮ್ಮ ಅಶ್ವಿನಿ ಗೌಡ, ನಮ್ಮ ಕಾಕ್ರೋಚ್ ಸುಧೀರ್ ಅವ್ರದ್ದು ಇವ್ರದ್ದೊಂದು ಮೈಂಡ್ ಸೆಟ್. ಸರಿನಾ? ಯಾವಾಗ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ನೀವೇನು ಮಾಡ್ತಿಲ್ಲ ಮಂಜು ಭಾಷಿಣಿ ಅವರೇ ಆಯಿತಾ, ಬರೀ ಅಡುಗೆ ಮಾಡ್ತಾ ಇದ್ದೆ ಅಂತ. ಅದಕ್ಕೆ ಮಂಜು ಭಾಷಿಣಿ ಅವರು ಆಯಿತಾ ಅದನ್ನು ಇಲ್ಲ ನಾನು ಏನೋ ಮಾಡ್ತೀನಿ ಅಂತ ತೋರ್ಸೋಕೆ ಹೋಗಿ ತುಂಬ ಓವರಾಗಿ ಮಾಡಿದ್ರು. ನಿನ್ನ ಎಪಿಸೋಡಲ್ಲಿ ನನಗೆ ಮಂಜು ಭಾಷಿಣಿ ಅವ್ರು ಮಾಡಿದ್ದು ಇಷ್ಟ ಆಗಲಿಲ್ಲ. ಸರಿಯಾ? ಯಾಕೆ ಅಂತಂದರೆ ನಮ್ಮ ಕಿಚ್ಚ ಸರ್ ಹೇಳಿದ್ದು, ನಮ್ಮ ಸುದೀಪ್ ಸರ್ ಹೇಳಿದ್ದು ಗೇಮ್ ಆಡಿ ಅಂತ, ಆದರೆ ಅದನ್ನೊಂದು ಡಿಗ್ನಿಫೈಯಾಗಿ ಆಡಿ ಅಂತ. ನೀವು ಗೇಮ್ ಆಡೋ ಅನ್ನೋ ನೆಪದಲ್ಲಿ ಮಂಜು ಭಾಷಿಣಿ ಅವರು ನಿಮ್ಮ ಮೇಲೆ ಇದ್ದಿದ್ದು ಒಂದು ಇದೇ ನನಗೆ ಕಮ್ಮಿ ಆಗೋಯ್ತು ಆಯಿತಾ, ರೆಸ್ಪೆಕ್ಟೇ ಕಮ್ಮಿ ಆಗೋಯ್ತು. ಓಕೆ, ನಿನ್ನ ಅಶ್ವಿನಿ ಗೌಡ ಅವರು ವಿಷಯಕ್ಕೆ ಬಂತಂದರೆ ಒಂದು ಗುಂಪುಗಾರಿಕೆ ಮಾಡ್ಕೊಂಡಿದ್ದಾರೆ. ಜಾನ್ವಿ ಮತ್ತು ಧನುಷ್ ಗೌಡ ಆ್ಯಕ್ಚುಲಿ ಸಿಂಗಲಾಗಿ ಆಡ್ತಿರೋದು. ನಮ್ಮ ಯಾರು ಕಾಕ್ರೋಚ್ ಸುಧೀರ್ ಅವ್ರನ್ನ ಇವ್ರನ್ನೆಲ್ಲ ಇಟ್ಕೊಂಡು ಒಂದು ದಬ್ಬಾಳಿಕೆ ಥರ ಒಂದು ಮಾಡ್ತಾ ಇದ್ದಾರೆ. ಅವ್ರ ಟೀಮಲ್ಲಿ ಅಷ್ಟು ಚೆನ್ನಾಗಿ ಗೇಮ್ ಆಡಿದಂತಹ ನಮ್ಮ ಧ್ರುವಂತ್ ಅವ್ರನ್ನೇ ಅವರು ಗೇಮ್ನಿಂದ ಹೊರಗಡೆ ಇಟ್ಟರು. ಅದು ನನಗೆ ಬೇಜಾರಾಯಿತು. ಆದರೆ ಇವರು ಮಾಡ್ತಿರೋದು ಹೆಂಗಿದೆ ಅಂದರೆ ದಬ್ಬಾಳಿಕೆ ಆಯಿತಾ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದು ನನಗೆ ಇಷ್ಟ ಆಗಲಿಲ್ಲ. ಒಟ್ಟಾರೆ ನಿನ್ನೆ ಎಪಿಸೋಡ್ ನೋಡಿದಾಗ ನನಗೆ ಅರ್ಥ ಆಗ್ತಿರೋದೇನು ಅಂತಂದರೆ, ಗಿಲ್ಲಿ ನಟ, ಕಾವ್ಯ, ಸ್ಪಂದನ ಮತ್ತು ನಮ್ಮ ಮಾಳು ಅವರು, ಅದೇ ರೀತಿ ಅಭಿಷೇಕು, ಅಶ್ವಿನಿ, ನಮ್ಮ ರಕ್ಷಿತಾ, ಇವರೆಲ್ಲರೂ ಕೂಡ ನಿಜವಾಗ್ಲೂ ಆಯಿತಾ ಕಂಟೆಂಟ್ ಕೊಡೋಕ್ಕೆ ಗೇಮ್ ಆಡಬೇಕು, ಗೇಮ್ ಆಡ್ತಿದ್ದಾರೆ. ಬಟ್ ಕೆಲವರು ದಬ್ಬಾಳಿಕೆ ಮಾಡೋ ನೆಪದಲ್ಲಿ ಗೇಮ್ ಆಡ್ತಿದ್ದಾರೆ. ಅದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಓಕೆ, ನಮ್ಮ ಗಿಲ್ಲಿ ನಟನ ವಿಷಯಕ್ಕೆ ಬಂದರೆ, ಗಿಲ್ಲಿ ನಟ ಅವನದೇ ಆದ ಒಂದು TRP ಕೊಡ್ತಾ ಇದ್ದಾನೆ. ಅವ್ನು ಎಲ್ಲೂ ಕೂಡ ಅವನು ಕುಗ್ತಾ ಇಲ್ಲ, ಅವ್ನು TRP ಅವ್ನು ಕೊಡ್ತಾ ಇದ್ದಾನೆ. ಬಟ್ಟು ಇಲ್ಲಿ ಜಂಟಿ ಒಂಟಿಯಾಗಿ ಗೇಮ್ ಆಡಿ ಅಂತಂದರೆ ಇವರು ಗೇಮನ್ನು ಗೇಮ್ ಆಡ್ದಂಗೆ ಒಂಥರ ಏನು ಅಂತಂದರೆ ಬೇರೆ ರೀತಿ ತಗೊಂಡೋಗ್ತಿದ್ದಾರೆ. ಅದು ನನಗೆ ಅಷ್ಟೇ ಇಷ್ಟ ಆಗಲಿಲ್ಲ. ಯಾಕೆ ಅಂತಂದರೆ ನಿನ್ನೆ ಎಪಿಸೋಡನ್ನ ನನಗೆ ನೋಡಿದಾಗ ನಂಗೆ ಅನಿಸಿದ್ದೇನು ಅಂತಂದರೆ, ಸ್ವಲ್ಪ ಗೇಮನ್ನು ಆಯಿತಾ ಸ್ವಾರಸ್ಯ ಮಾಡಿ ಅಂತ ಬಿಗ್ ಬಾಸ್ ಅವರು ಹೇಳಿರೋದು, ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರು ಹೇಳಿರೋದು. ಅದು ಬಿಟ್ಟು ಇವರು ಒಂದು ಕಿತ್ತಾಡೋದನ್ನೇ ಆರ್ಗ್ಯೂ ಮಾಡೋದನ್ನೇ ಗೇಮು ಅಂತ ತಿಳ್ಕೊಂಡಿದ್ದಾರೆ. ಓಕೆ, ಅದು ಅವ್ರ ಇಷ್ಟ, ಅದೆಲ್ಲ ನೀವು ನೋಡ್ತಾ ಇದ್ದೀರಾ. ಓಕೆ, ಅದಾದ ಮೇಲೆ ರಕ್ಷಿತಾ ವಿಷಯಕ್ಕೆ ಬಂದರೆ ನಿನ್ನೆ ಅವರು ನಡ್ಕೊಂಡಿದ್ದು ರೀತಿ ನನಗೆ ಇಷ್ಟ ಆಗಲಿಲ್ಲ. ರಕ್ಷಿತನ ಮೇಲೆ ಅವರೆಲ್ಲ ದಬ್ಬಾಳಿಕೆ ಮಾಡ್ತಿರೋದು ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ರಕ್ಷಿತಾ ಏನಕ್ಕೂ ಬಗ್ದಂಗೆ ಸಿಂಗಲ್ಲಾಗಿ ಗೇಮ್ ಮಾಡ್ತಿದ್ದಾಳೆ ನೋಡಿ, ಅದು ಬರಬೇಕು. ಸಿಂಗಲ್ಲಾಗಿ ನೀವು ಗುಂಪಾಗಿ ಬನ್ನಿ, ನಾನು ಸಿಂಗಲಾಗಿ ಬರ್ತೀನಿ ಅಂತ ಸಿಂಗಲಾಗಿ ಗೇಮ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸೂಪರು. ಏನೇನು ಆಯಿತಾ, ಮಂಜು ಭಾಷಿಣಿ ಅವ್ರಿಗೆ ಕೊಟ್ಟಿದ್ದು ರಿಟರ್ನ್ ಆಗಿರ್ಬೋದು, ಅದೇ ರೀತಿ ಸುಧೀರು ಆಯಿತಾ, ನಮ್ಮ ಕಾಕ್ರೋಚ್ ಸುಧೀರ್ ಅವ್ರಿಗೆ ಕೊಟ್ಟಿದ್ದಾಗಿರ್ಬೋದು, ಎಲ್ಲದೂ ಕೂಡ ಸೂಪರಾಗೆ ಆಯಿತಾ ರಿಪ್ಲೈ ಕೊಟ್ಟರು ರಕ್ಷಿತ್ ಅವರು. ನನಗೆ ಒಂದು 4 ಕಂಟೆಸ್ಟೆಂಟ್ ಇದ್ದಾರೆ, ಇವ್ರ ಮೇಲೆ ತುಂಬ ಒಪ್ಪಿದೆ ನನಗೆ. ರಕ್ಷಿತಾ ಆಗಿರ್ಬೋದು, ಗಿಲ್ಲಿ ನಟ, ಕಾವ್ಯ, ನಮಗೆ ಸ್ಪಂದನ, ಸೋಮಣ್ಣ, ಇವ್ರ ಮೇಲೆಲ್ಲ ಒಂದು ತುಂಬ ನನಗೆ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಆಯಿತಾ. ಇವ್ರು ಏನೋ ಮಾಡ್ತಾರೆ, ನೆಕ್ಸ್ಟಾಗಿ ಏನೋ ಮಾಡ್ತಾರೆ ಅಂತ ಆಯಿತಾ. ತುಂಬ ಅವ್ರನ್ನ ನಾನು ವೆಯ್ಟ್ ಮಾಡ್ತಿದ್ದೀನಿ ಅವ್ರ ಗೇಮಿಗೋಸ್ಕರವಾಗಿ. ನನಗೆ ನಿನ್ನೆ ಗೇಮು ಪರಿಪೂರ್ಣವಾಗಿ ಒಂದು ಪ್ಯಾಕೇಜ್ ಥರ ಇತ್ತು. ಎಲ್ಲರೂ ಕೂಡ ಅವ್ರವ್ರದನ್ನೇ ಅವ್ರು ಮಾಡ್ತಿದ್ದಾರೆ. ಬಟ್ ಅದಕ್ಕೆ ಇವರು ಚೆನ್ನಾಗಿ ಹೇಳ್ತಾರೆ, ಚಂದ್ರಪ್ರಭರು ತುಂಬ ಚೆನ್ನಾಗಿ ಹೇಳ್ತಾರೆ. ಗೇಮ್ ಆಡಿ ಅಂದರೆ ಇವರು ಈ ಥರ ಆಯಿತಾ ಒಬ್ರನ್ನೊಬ್ಬರು ಆಯಿತಾ ಕಾಲು ಹೇಳ್ಕೊಂಡು ಜಗಳ ಆಡ್ಕೊಂಡು ಇದನ್ನೇ ಗೇಮ್ ಅಂತ ತಿಳ್ಕೊಂಡಿದ್ದಾರೆ ಆಯಿತಾ. ಇದೇನು ನನಗೆ ಇಷ್ಟ ಆಗ್ತಿಲ್ಲ. ಚಂದ್ರಪ್ರಭರು ಓಪನ್ನಾಗಿ ಹೇಳಿದರು, ಏನಕ್ಕೆ ಇದು ಆಯಿತಾ, ಇದು ಏನು ಮಾಡ್ತಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ
ಆಯಿತಾ. ಎಂಟರ್ಟೈನ್ಮೆಂಟ್ ಮಾಡಿ ಅಂತಂದರೆ ಒಬ್ಬರನ್ನ ಒಬ್ಬರು ಆಯಿತಾ ದಬ್ಬಾಳಿಕೆ ಮಾಡಿ ಇನ್ನೊಬ್ಬರನ್ನ ಕೆಳಗಾಕೋದಲ್ಲ ಆಯಿತಾ, ಕೆಳಗಾಕೋದಂತ ಅಲ್ವೇ ಅಲ್ಲ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಆಯಿತಾ ಶೋನ ಆಯಿತಾ ಫಾಲೋ ಮಾಡೋಕ್ಕಾಗ್ತಿಲ್ಲ. ನಾನು ಏನು ನಂಗೆ ಆದಂಗೆ ನಾನು ನೋಡಿಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು 2-3 ಡೇಸು ನನಗೆ ಟೈಮ್ ಕೊಡಿ, ಖಂಡಿತವಾಗ್ಲೂ ನಾನು ನಿಮ್ಮ ಮುಂದೆ ಬರ್ತೀನಿ. ಮತ್ತು ನಾನು ಅಬ್ರಾಡಿಗೆ ಹೋಗ್ತಾ ಇರೋದ್ರಿಂದ ಮತ್ತು ಸ್ವಲ್ಪ ಪ್ರಿಪರೇಷನ್ನು ಅದು ಇದು ಇದೆ, ಹಂಗಾಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ, ಬೇರೆ ಕೆಲಸಗಳು, ಹಂಗಾಗಿ ನನಗೆ ಶೋನ ಸ್ವಲ್ಪ ಅಂದರೆ ಪ್ರೋಮೋದು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಎಪಿಸೋಡ್ ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಒಂದು 3 ಡೇಸ್ ಟೈಮ್ ಕೊಡಿ, ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನಾಮಿನೇಷನ್ನಲ್ಲಿರೋರಿಗೆ ವೋಟ್ ಹಾಕಿ, ರಕ್ಷಿತನಿಗೆ ವೋಟ್ ಹಾಕಿ ಆಯಿತಾ. ಆಮೇಲೆ ಮಲ್ಲಮ್ಮನಿಗೆ ವಿಷಯಕ್ಕೆ ಬರ್ತೀನಿ ನೋಡಿ. ಮಲ್ಲಮ್ಮ ಖಂಡಿತವಾಗ್ಲೂ ಟಫ್ ಫೈಟ್ ಕೊಡ್ತಾರೆ. ಒಂದು, ಮಲ್ಲಮ್ಮ ಎಲ್ಲವನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಮಲ್ಲಮ್ಮನಿಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ, ಸೆನ್ಸ್ ಇದೆ. ಮಲ್ಲಮ್ಮ ಆಯಿತಾ ಇನೋಸೆಂಟ್ ಇರ್ಬೋದು, ಬಟ್ ಮಲ್ಲಮ್ಮ ಈ ಗುಂಪಲ್ಲಿ ಗೋವಿಂದ ಆಗದೇ ಇಲ್ಲ. ಯಾರು ಏನೇ ಹೇಳಿ, ರಕ್ಷಿತಾ ಹೇಗೆ ಸಿಂಗಲ್ಲಾಗಿ ಆಟ ಆಡ್ತಾ ಇದ್ದಾರೆ, ಗಿಲ್ಲಿ ಹೇಗೆ ಸಿಂಗಲ್ಲಾಗಿ ಆಟ ಆಡ್ತಾ ಇದ್ದಾರೆ, ಅದೇ ರೀತಿ ಮಲ್ಲಮ್ಮ ಕೂಡ ಸಿಂಗಲ್ಲಾಗಿ ಆಟ ಆಡ್ತಾರೆ. ವೆಯ್ಟ್ ಮಾಡಿ ನೋಡಿ. ಇವತ್ತಿಂದ ನಿಮಗೆ ಎಪಿಸೋಡು ತುಂಬ ಚೆನ್ನಾಗಿ ಬರ್ತವೆ, ಪ್ರೋಮೋ ಬರ್ತವೆ. ಅದಲ್ಲದೆ ನ್ಯೂ ಕಂಟೆಸ್ಟೆಂಟ್ಗಳು ಎಂಟ್ರಿ ಕೂಡ ಆಗುತ್ತೆ. ನಿಮ್ಮ ಮುಂದೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೂ ಸೂಪರ್ ಡೂಪರಾಗಿ ಬರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.